ವೀಕ್ಷಕರೇ, ನಾನು ಮೊದಲೇ ಹೇಳ್ಬಿಡ್ತೀನಿ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮಾಹಿತಿ. ಸೊ ಜನರು ಏನು ಮಹಿಳೆಯರು ಏನಿದಾರಲ್ಲ, ಸೊ ತುಂಬ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆ 2 ಕಂತು ನಮ್ಗೆ ಯಾಕೆ ಬರ್ತಾ ಇಲ್ಲ, ಬರೀ 2,000 ರೂಪಾಯಿ ಯಾಕೆ ಕೊಡ್ತಾ ಇದ್ದಾರೆ, ಇನ್ನು ಕೆಲವು 2,000 ರೂಪಾಯಿ ಯಾಕೆ ನಮಗೆ ಬರ್ತಾ ಇಲ್ಲ, ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಜಮಾ ಮಾಡ್ತಾ ಇರುವಂಥದ್ದು. ಸೊ ನಮಗೆ ಯಾಕೆ 2,000 ರೂಪಾಯಿ ಜಮಾ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಕ್ವಶನ್ನು ಸೊ ಎಲ್ಲ ಮಹಿಳೆಯರ ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇದೆ. ಯಾಕಂದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಒಂದು 60%ದಿಂದ 70% ಫಲಾನುಭವಿಗಳಿಗೆ ಬರೀ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಜಮಾ ಆಗ್ತಾ ಇದೆ. ಸೊ ಈ ರೀತಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸೊ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆನೇ ನಾನು ಕ್ಲಿಯರಿಟಿ ಕೊಡಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ಬಂದಿದ್ದೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿದ್ರೆ ಸೊ ನಿಮ್ಗೆಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿಬಿಡುತ್ತೆ. ಈ ರೀತಿ ಇದೆಯಾ ಮಾಹಿತಿ, ಇದು ಹೌದು ಅದಕ್ಕೆ ನಮ್ಗೆ ಬರ್ತಾ ಇದೆ ಅಂತ ನಿಮಗೆ ಸ್ಪಷ್ಟನೆ ಸಿಕ್ಕೇ ಸಿಗತ್ತೆ. 100% ನಾನು ಗ್ಯಾರಂಟಿ ಇದು. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋಕ್ಕೊಂದು ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ವೀಕ್ಷಕರೇ, ಈಗ ಡೈರೆಕ್ಟ್ ಆಗಿನೇ ನಾನು ಟಾಪಿಕ್ಗೆ ಬಂದ್ಬಿಡ್ತೀನಿ. ಅದು ಇದು ಅಂತ ಏನು ಹೇಳಲ್ಲ, ನಿಮ್ಮ ಟೈಮ್ ಕೂಡ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಆಗಿ ಪಿನ್ ಟು ಪಿನ್ ಮಾಹಿತಿನ ನಿಮಗೆ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗ್ತಾ ಇದೆ ಅಂತ ಅಂದ್ರೆ, ಸೊ ಮೊದಲಿಗೆ ಏನು ಅಮೌಂಟ್ ಹಾಕ್ತಾ ಇದ್ರಲ್ಲ, ಅಂದ್ರೆ ಈಗ ಜೂನ್ ಮತ್ತೆ ಜುಲೈ ತಿಂಗಳದೇನು ಈಗಾಗಲೇ ಒಂದು 2 ವಾರದ ಹಿಂದೆ ಅಮೌಂಟ್ ಹಾಕ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ DBTಗೆ 4,000 ಅಂತಾನೆ ಅಮೌಂಟ್ ಅನ್ನ ಪುಷ್ ಮಾಡಿದ್ರು. ಸೊ ಎಲ್ಲರ ಖಾತೆಗೂ ಕೂಡ 4,000 ಅಂತಾನೆ ಜಮಾ ಮಾಡ್ತಾ ಇದ್ರು. ಸೊ ಆದ್ರೆ ಈಗ ಸದ್ಯದಲ್ಲಿ ಹೋದ ವಾರ ಏನ್ ಮಾಡಿದ್ರು, ಸೊ 533 ಕೋಟಿ ಹಣವನ್ನ ರಿಲೀಸ್ ಮಾಡಿದ್ರು, DBTಗೆ ಪುಷ್ ಮಾಡಿದ್ರು. ಸೊ ಅಲ್ಲಿಂದ ಇನ್ನು ನಿಮ್ಮ ಖಾತೆಗೆ ಬರಬೇಕಪ್ಪ ಅಂದ್ರೆ 2,000 ಮಾತ್ರನೇ ಹಣ ಬರ್ತಾ ಇರುವಂಥದ್ದು. ಸೊ ಅದು ಆದ್ಮೇಲೆ ಇನ್ನು 2,000 ಯಾಕೆ ಬರ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ಸೊ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಯಾರಿಗೆ ಜಮಾ ಆಗಿದೆ, ಸೊ ದಯಮಾಡಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ನಿಮ್ಮ ಜಿಲ್ಲೆನೂ ಕೂಡ ಕೆಳಗಡೆ ಕೊಟ್ಟಿರಬೇಕು. ಸೊ ಜಿಲ್ಲೆಯ ಮುಖಾಂತರ ನೀವು ಕಮೆಂಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಆದಷ್ಟು ಈಗ 4,000 ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂದರೆ, ಬೆಳಗಾವಿ ಹಿಡ್ಕೊಂಡು ಒಬ್ಬೊಬ್ಬರಿಗೆ ವಿಜಯಪುರದಲ್ಲಿನೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ, ಬಾಗಲಕೋಟೆಯಲ್ಲಿ ಕೂಡ ಜಮಾ ಆಗಿದೆ, ಕಲಬುರಗಿನಲ್ಲಿ ಜಮಾ ಆಗಿದೆ, ಮತ್ತು ಕೊಪ್ಪಳನಲ್ಲಿನೂ ಕೂಡ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ಸೊ ಕಮೆಂಟಲ್ಲಿ 4,000 ಜಮಾ ಆಗಿದೆ, ಇದೀಗ ಬಂದಿದೆ. ಬೆಂಗಳೂರಿನಲ್ಲಿಯೂ ಕೂಡ ಬಹಳಷ್ಟು ಫಲಾನುಭವಿಗಳಿಗೆ ಈಗಾಗಲೇ 4,000 ಜಮಾ ಆಗಿರುವಂಥದ್ದು. ಸೊ ಹಾಗಾದರೆ ನಿಮಗೆ 2,000 ರೂಪಾಯಿ ಮಾತ್ರ ಜಮಾ ಆಗಿದೆಯಾ? ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕಲಬುರಗಿಯಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ 2,000 ರೂಪಾಯಿ ಮಾತ್ರ ಜಮಾ ಆಗಿರುವಂಥದ್ದು, ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿದ್ರು. ಸೊ ಅದಾದರೆ 2,000 ರೂಪಾಯಿ ಯಾಕೆ ಜಮಾ ಆಗ್ತಾ ಇದೆ, ಇನ್ನೂ 2,000 ರೂಪಾಯಿ ನಮಗೆ ಯಾವಾಗ ಜಮಾ ಆಗುತ್ತೆ ಅಂತ ಈ ಒಂದು ಕ್ವಶನ್ ಎಲ್ಲರ ತಲೆಯಲ್ಲಿ ಉಂಟಾಗ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡೋದಾದ್ರೆ ವೀಕ್ಷಕರೇ, ಇನ್ನು 2,000 ರೂಪಾಯಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ 533 ಕೋಟಿ ಏನು ರಿಲೀಸ್ ಆಗಿದೆಯಲ್ಲ, ಸೊ ಈಗಾಗಲೇ 27 ಲಕ್ಷ ಮಹಿಳೆಯರಿಗೆ ಅಮೌಂಟು ಜಮಾ ಆಗ್ತಾ ಇರುವಂಥದ್ದು. ಸೊ ಒಂದು 27 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಏನು ಅಮೌಂಟ್ ಜಮಾ ಆಗತ್ತಲ್ಲ, ಸೊ ಈಗ ಸೋಮವಾರ ಹಿಡ್ಕೊಂಡು ಇನ್ನೂ ಉಳಿದಂತಹ ಮಹಿಳೆಯರು ಅಂದರೆ ಟೋಟಲ್ ಆಗಿ ಗೃಹಲಕ್ಷ್ಮಿಯಲ್ಲಿ ಎಷ್ಟು ಮಹಿಳಾ ಫಲಾನುಭವಿಗಳಿದ್ದಾರೆ ಅಂದರೆ 1,20,00,000 ಇದ್ದರೂ ಆ ಒಂದು 20 ಲಕ್ಷ ಮೇಲ್ಗಡೆ ಏನಿತ್ತಲ್ಲ, ಅದರಲ್ಲಿ ಒಂದು 5 ಲಕ್ಷ ಸಮೀಪ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರನ್ನ ತೆಗೆದುಹಾಕಲಾಗಿದೆ, ಮತ್ತು ರೇಷನ್ಸ್ ಕಾರ್ಡ್ಗಳಿಂದ ಕೂಡ ತೆಗೆದುಹಾಕಲಾಗಿದೆ. ಹೀಗಾಗಿ ಉಳಿದಂತಹ ಮಹಿಳೆಯರು ಟೋಟಲ್ ಆಗಿ 1,15,00,000 ನಾವು ಹಿಡಿಬಹುದು. 1,15,00,000 ಫಲಾನುಭವಿಗಳಲ್ಲಿ ಈಗ 27 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಅಮೌಂಟ್ ಹೋಗ್ತಾ ಇರುವಂಥದ್ದು. ಸೊ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಅಂದರೆ ಒಂದು 90 ಲಕ್ಷ ಫಲಾನುಭವಿಗಳಿಗೆ ಸೋಮವಾರದಿಂದ ಹಣ ಹಾಕ್ತಾರೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಅಮೌಂಟ್ ಹಾಕ್ತಾ ಯಾರಿಗೆ 11 ಕಂತು 2,000 ರೂಪಾಯಿ ಮಾತ್ರ ಬಂದಿದೆ ನೋಡಿ, ಸೊ ಅವರಿಗೆ ಇನ್ನುಳಿದಂತಹ 2,000 ರೂಪಾಯಿ ಕೂಡ ಹಾಕ್ತಾರೆ. ಯಾರಿಗೆ ಈಗ ಅಮೌಂಟ್ ಹಾಕೋದಿದೆ ನೋಡಿ 90 ಲಕ್ಷ ಫಲಾನುಭವಿಗಳಿಗೆ, ಅವ್ರಿಗೂ ಕೂಡ 4,000 ಹಣ ಜಮಾ ಮಾಡ್ತಾ ಹೋಗ್ತಾರೆ. ಈಗ ಉಳಿದಂತಹ 2,000 ರೂಪಾಯಿ ಹಣ ಏನು ಜಮಾ ಮಾಡ್ತಾ ಇದ್ರಲ್ಲ ಉಳಿದಂತಹ ಫಲಾನುಭವಿಗಳಿಗೆ, ಸೊ ಅವರಿಗೆ ಏನು ಮಾಡ್ತಾರೆ, ಸೋಮವಾರ ಹಿಡ್ಕೊಂಡು ಸೊ ಅವ್ರಿಗೂ ಕೂಡ ಮತ್ತೆ 2,000 ರೂಪಾಯಿ ಅಮೌಂಟ್ ಹಾಕಿ ಟೋಟಲ್ ಆಗಿ ಮುಂದಿನ ವಾರದಲ್ಲಿ ಅಮೌಂಟ್ ಎಲ್ಲರ ಖಾತೆಗೆ 4,000 ಜಮಾ ಆಗಿರುತ್ತೆ. ಸೊ ಈ ಒಂದು ಸ್ಟೆಪ್ ಮುಖಾಂತರ ಸರ್ಕಾರ ಮುಂದೆ ನಡೀತಾ ಇದೆ. ಸೊ ಈ ಒಂದು 11 ಮತ್ತು 12ನೇ ಕಂತಿನ ಹಣ ಈ ರೀತಿಯಾಗಿ ನಿಮಗೆ ಹಂತ ಹಂತವಾಗಿ ಬರ್ತಾ ಇರುವಂಥದ್ದು ವೀಕ್ಷಕರೇ. ಸೊ ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ 4,000 ಕೂಡ ಜಮಾ ಆಗಿದೆ, 2,000 ಕೂಡ ಜಮಾ ಆಗಿದೆ. ಸೊ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಚೆಕ್ ಮಾಡ್ಕೋಬಹುದು. ಸೊ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಫೇಕ್ ನ್ಯೂಸ್ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. 100% ಹಣ ಜಮಾ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಹೇಳಿರುವಂಥದ್ದು. ಅದು ಈಗಾಗಲೇ ಹೇಳಿದರೆ ಸಾಕಷ್ಟು ಸಾರಿ ನೀವು ಅನ್ಕೋಬಹುದು. ಅದು ಬರೀ ಮಾಧ್ಯಮದಲ್ಲಿ ಹೇಳೋದಾದ್ರೆ
ಈಗ ಒಂದು ದೊಡ್ಡದಾದಂತಹ ಸಭೆಯಲ್ಲಿನೇ ಎಲ್ಲರ ಮುಂದೆನೇ ಮಾತು ಕೊಟ್ಟಿರುವಂಥದ್ದು. ಸೊ ಈಗಾಗಲೇ ನಾವು ಹಣವನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಸೊ ಎಲ್ಲರ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಅಂತ ಏನು ಹೇಳಿದ್ರಲ್ಲ, ಸೊ ಅದರ ಹಿಂದಿನ ದಿವಸ ನಿಡ್ಕೊಂಡೇ ಅಮೌಂಟ್ ಎಲ್ಲರ ಖಾತೆಗೆ ಬರ್ತಾ ಇರುವಂಥದ್ದು. ಸೊ ಅವಾಗ ನಿಡ್ಕೊಂಡು ಸಾಕಷ್ಟು ಹೆಚ್ಚಿನ ಕಮೆಂಟ್ಗಳು ಕೂಡ ನಮಗೂ ಕೂಡ ಬಂದಿದ್ದವು. ಸೊ ನಾವು ಅಲ್ಲಿನೇ ಕನ್ಫರ್ಮ್ ಮಾಡ್ತಾ ಹೋಗ್ತೀವಿ ಸೊ ಯಾರ್ಯಾರಿಗೆ ಜಮಾ ಆಗ್ತಾ ಇದೆ. ಸೊ ದಯವಿಟ್ಟು ಯಾರಿಗೆ ಅಮೌಂಟ್ ಜಮಾ ಆಗಿದೆ ಸೊ ಅವರೆಲ್ಲರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ಮುಖ್ಯವಾಗಿ ನಿಮ್ಮ ಜಿಲ್ಲೆನೂ ಕೂಡ ಹಾಕಿ, ನಿಮ್ಮ ತಾಲೂಕು ಕೂಡ ಹಾಕ್ಕೊಂಡು ಸೊ ಎಷ್ಟು ಜಮಾ ಆಗಿದೆ. 4,000 ಜಮಾ ಆಗಿದ್ದರೆ 4,000 ಅಂತ ಹೇಳಿ, 2,000 ರೂಪಾಯಿ ಜಮಾ ಆಗಿದ್ರೆ 2,000 ರೂಪಾಯಿ ಜಮಾ ಆಗಿದೆ ಸರ್ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ಸೊ ನಮಗೂ ಕೂಡ ಗೊತ್ತಾಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಈಗ ಬರ್ತಾ ಇದೆಪ್ಪ. ಹೌದು, ನಿಜ ಇದು. ಸೊ ಇವರು ಹೇಳ್ತಾ ಇರುವಂಥದ್ದು ಬರೀ ಹೇಳ್ತಾ ಇದ್ರು ಇದುವರೆಗೂ ಕೂಡ ಅವ್ರೇನು ಹೇಳ್ತಾ ಇದ್ರಲ್ಲ ಈಗ ಮಾಧ್ಯಮದಲ್ಲಿ ಮಾಹಿತಿನ ಅದನ್ನು ನಿಮ್ಮ ಮುಂದೆ ತಂದು ಇಡುವಂತಹ ಕೆಲಸ ನಮ್ದಾಗಿತ್ತು. ಸೊ ಅದನ್ನು ನಾವು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಗೇನು ಅನ್ಸಾಯಿತು, ಫೇಕ್ ನ್ಯೂಸ್ ಹೇಳ್ತಾ ಇದ್ದಾರೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಅಮೌಂಟೇ ಆಗ್ತಾ ಇಲ್ಲ, ಬರೀ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇತ್ತು. ಆದರೆ ಈಗ ಅಮೌಂಟ್ ಜಮಾ ಮಾಡ್ತಾ ಇರುವಂಥದ್ದು ಸೊ ಅವ್ರು ಏನು ಹೇಳ್ತಾರೆ ಅದನ್ನೇ ನಾವು ನಿಮಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಸುಳ್ಳು ಹೇಳೋದಿದ್ರೆ ಏನು ಬೇಕಾದರೂ ಹೇಳ್ಬೋದಾಗಿತ್ತು, ಅವ್ನು ಸತ್ತ ಇವ್ನು ಸತ್ತ, ಇದಾಯಿತು ಅದಾಯಿತು, ಏನು ಬೇಕಾದರೂ ಕೂಡ ಕುರಿಬೋದಾಗಿತ್ತು. ಸೊ ಹಾಗೆ ಮಾಡ್ಲಿಕ್ಕಾಗಲ್ಲ. ಏನು ಇನ್ಫಾರ್ಮೇಷನ್ ಮೇಲ್ಗಡೆಯಿಂದ ಬಂದಿರುತ್ತೆ ಸೊ ಅದನ್ನೇ ನಿಮ್ಮ ಮುಂದೆ ಇಡಬೇಕಾಗತ್ತೆ. ಸೊ ನಾವು ಇಟ್ಟಿದ್ದೀವಿ ಕೂಡ, ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರು ಕೂಡ ಕನ್ಫ್ಯೂಷನ್ ಆಗಬೇಡಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ 4,000 ಕೂಡ ಜಮಾ ಆಗ್ತಾ ಇದೆ, 2,000 ಕೂಡ ಜಮಾ ಆಗ್ತಾ ಇದೆ. 2,000 ರೂಪಾಯಿ ಯಾರಿಗೆ ಜಮಾ ಆಗ್ತಾ ಇದೆ ಸೊ ಅವ್ರಿಗೂ ಕೂಡ ಈಗ ಸೋಮವಾರ ಹಿಡ್ಕೊಂಡು ಬರತ್ತೆ. ಯಾರು ಕೂಡ ತಲೆ ಕಟ್ಸ್ಕೊಳ್ಳಿಕ್ಕೆ ಹೋಗಬೇಡಿ, ನಮ್ಗೆ ಇನ್ನೂ 2,000 ರೂಪಾಯಿ ಬರಬೇಕು ಅಂತ ಕಾಯ್ಲಿಕ್ಕೂ ಕೂಡ ಹೋಗಬೇಡಿ, ಅದು ತಾನಾಗೇನೆ ಜಮಾ ಆಗತ್ತೆ. ಮತ್ತು ಇನ್ನೊಂದು, ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ನಂಬಿಕೊಂಡು ಯಾರ್ಯಾರು EMI ಮುಖಾಂತರ ಸಾಲ ಸೂಲಗಳನ್ನು ಮಾಡಿದ್ದೀರಾ ಸೊ ಅವು ಸಾಲಗಳನ್ನು ಏನು ಮಾಡ್ತೀರಂದರೆ ಆ ಒಂದು ಬ್ಯಾಂಕ್ಗಳಲ್ಲಿ ನೀವು ಕಟ್ಟೋ ಹಾಗಿದ್ರೆ ಇಟ್ಬಿಡಿ, ಇಲ್ಲಪ್ಪ ಅಂದರೆ ಅಮೌಂಟನ್ನು ಚೆಕ್ ಮಾಡ್ತಾ ಇರಿ. ಬ್ಯಾಂಕ್ ಅಕೌಂಟನ್ನು ಯಾವಾಗ ಬೇಕಾದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಜಮಾ ಆಗ್ಬೋದು. ಸೊ ಒಬ್ಬೊಬ್ಬರಿಗೆ ಮೆಸೇಜ್ ಕೂಡ ಬರುತ್ತೆ, ಆದರೆ ಅಮೌಂಟ್ ಬಂದಿರಲ್ಲ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಮೌಂಟ್ ಬಂದಿರುತ್ತೆ, ಆದರೆ ಮೆಸೇಜ್ ಬಂದಿರಲ್ಲ. ಸೊ ಈ ರೀತಿಯೂ ಕೂಡ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೋತಾ ಇರಿ. ಸೊ ಮತ್ತು ಗೃಹಲಕ್ಷ್ಮಿ ಯೋಜನೆ ನಂಬಿಕೊಂಡು ಮತ್ತು ಈ ಒಂದು ರೇಷನ್ ಕಾರ್ಡ್ ಹಣ ಏನು ಅನ್ನಭಾಗ್ಯ ಹಣ ಏನಿದೆಯಲ್ಲ ಸೊ ಅದನ್ನು ಕೂಡ ನಂಬಿಕೊಂಡು ನೀವು ಸಾಲ ಸೂಲಗಳನ್ನು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. EMI ಮುಖಾಂತರ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಸಿಕ್ಕಾಪಟ್ಟೆ ಬಡ್ಡಿ ಕೂಡ ಇರುತ್ತೆ, ತಗೊಳ್ಳಿ ಇಲ್ಲ ಅನ್ನೋದಿಲ್ಲ, ಆದರೆ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಮಾತ್ರ ತೆಗೆದುಕೊಳ್ಳಿ. ಸೊ ಇದರ ಮೇಲೆ ನಂಬಿಕೆ ಇಟ್ಕೊಂಡು ಇದು ಬಂದೇ ಬರುತ್ತೆ ಅಂತ 100% ಅಂದ್ಕೊಂಡು ನೀವು ಸಾಲವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ತಿಂಗಳಿನಲ್ಲಿ ಯಾವಾಗ ಬೇಕಾದರೂ ಕೂಡ ಜಮಾ ಆಗ್ಬೋದು. ಈಗ ನೋಡಿ, ಈಗ 2 ತಿಂಗಳಿಂದ ಅಮೌಂಟ್ ಬಿಟ್ಟಿದ್ದಿಲ್ಲ, ಈಗ ಒಮ್ಮೆ ಬಿಡ್ತಾ ಇದ್ದಾರೆ. ಸೊ 2 ತಿಂಗಳಲ್ಲಿ ಸಾಲ ಮಾಡಿದವರು ಆ ಒಂದು EMI ಕಟ್ಟಲಿಕ್ಕೆ ಆಗಲ್ದವರು ಸಿಕ್ಕಾಪಟ್ಟೆ ಬಡ್ಡಿ ಕೂಡ ಆಗಿರುತ್ತೆ. ದಿನಕ್ಕೆ 400-500 ಕೂಡ ಬಡ್ಡಿಯನ್ನು ಏರಿಸ್ತಾ ಇರ್ತಾರೆ. ಸೊ ಈ ರೀತಿ ಬಡ್ಡಿಗಳನ್ನು ಏರಿಸಿದ್ರೆ ನೀವೇನು ಮಾಡಬೇಕು, ದುಡಿಯೋದನ್ನೇ 200-300 ಅಥವಾ 500 ದುಡಿತಾ ಇರ್ತೀರ. ಸೊ ಅದನ್ನು ಅಲ್ಲಿ ಕೊಟ್ಬಿಟ್ರೆ ನಿಮ್ಗೆ ಉಣ್ಲಿಕ್ಕೆ ಏನು ಸಿಗತ್ತೆ? ಸೊ ನಿಮ್ಮ ಒಂದು ನೀವೇ ಒಂದು ಅದಕ್ಕೆ ಕಾರಣರಾಗಿಬಿಡ್ತೀರ. ಸೊ ಅದಕ್ಕೋಸ್ಕರ ಸೊ ನಿಮ್ಮ ಒಂದು ಜೀವನ ನಿಮ್ಮ ಕೈಯಲ್ಲಿದೆ. ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಸ್ಪಷ್ಟನೆಯನ್ನು ಸರ್ಕಾರವೇ ಕೊಟ್ಟಿರುವಂಥದ್ದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಿಷ್ಟು ಕ್ಲಿಯರ್ ಆಗಿ ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.